ಕಾಂಗ್ರೆಸ್ ಅಂದ್ರೆ ಅದು ದೊಡ್ಡ ಗುಂಪೆ ಅಂತ ನಮ್ಮ ಲಚ್ಚಿವರು ಹೇಳ್ತಾರೆ. ನಿಜ ಕೂಡ. ಸಮುದ್ರ ಮೊನ್ನೆ ಆಗಿದ್ದೇ ಸಂದರ್ಭ, ವಾತಾವರಣ ಬೇರೆ. ಅದು ಅಲ್ಲಿ ಎಲ್ಲೋ ಒಂದು ಕಡೆ ಮೊನ್ನೆ ಬೇರೆ ರೀತಿಯಲ್ಲಿ ಆಯಿತು. ಆ ವಾತಾವರಣ ಇವತ್ತು ಮಾಲೂರು ತಾಲೂಕಲ್ಲಿಲ್ಲ. 5 ವರ್ಷ ನಾನು ಶಾಸಕನಾಗಿ ಜನರ ಜೊತೆಯಲ್ಲಿ ಇದ್ದಿದ್ದರಿಂದ ಕಡಿಮೆ ಓಟ್ ಆದರೂ ಕೂಡ ನನ್ನನ್ನು ಈ ತಾಲೂಕಿನ ಕ್ಷೇತ್ರದ ಶಾಸಕನಾಗಿ ಮಾಡಿಕೊಂಡಿದ್ದಾರೆ. ಇವತ್ತು ನನ್ನ ತಾಲೂಕಿನ ಜನ ಬಯಸ್ತಾ ಇರೋದೇನೆಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಇವತ್ತು ವಿಶೇಷವಾಗಿ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ವಿಶೇಷವಾದ ಒಂದು ಅವಕಾಶ ಮಾಲೂರು ತಾಲೂಕು ಸಿಕ್ಕಿದೆ. ನಮ್ಮ ಸರ್ಕಾರ ಬಂದು 10 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಮನೆ ಮನೆ ತಲುಪಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ನಮ್ಮ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮ. ಅದ್ರ ಜೊತೆಗೆ 10 ತಿಂಗಳಲ್ಲಿ 600 ಕೋಟಿ ರೂಪಾಯಿ ಮಾಲೂರು ತಾಲೂಕಿಗೆ ಹರಿದು ಬಂದಿದೆ ನಮ್ಮ ಸರ್ಕಾರದ್ದು. ಅದು ಫ್ಲೇವರ್ ಆಗಿರ್ಬೋದು, 6-9 ರೋಡ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಕೆರೆ ಅಭಿವೃದ್ಧಿ, ಮಾಲೂರು ಕೆರೆ ಅಭಿವೃದ್ಧಿ ಆಗಿರ್ಬೋದು, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋಂಥದ್ದು ಆಗಿರ್ಬೋದು. ಇದೆಲ್ಲ ಜನ ನೋಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡಿದ್ದಾರೆ. ನಾನು ಯಾವುದೇ ಹಳ್ಳಿಗೆ ಹೋದರೂ ಕೂಡ ಮೊನ್ನೆ ವಾತಾವರಣ ಇಲ್ಲ. ಜನ ನಂಗೆ ಧೈರ್ಯ ಕೊಡ್ತಾ ಇದ್ದಾರೆ. ಸರ್ಕಾರ ಇದೆ, ನಿಮಗೆ ಅದೇನೇ ಆಗಲಿ ನಮ್ಮ ತಾಲೂಕಲ್ಲಿ ಲೀಡ್ ಕೊಡ್ತೇವೆ, ನಿಮ್ಮ ಗೌರವ ಉಳಿಸ್ತೇವೆ. ಮುಖ್ಯಮಂತ್ರಿಗಳು ಸರ್ಕಾರ ಮುಂದೆ ಧೈರ್ಯವಾಗಿ ಮಾಲೂರು ತಾಲೂಕಿಗೆ ಅಭಿವೃದ್ಧಿಗೆ ಮಾತಾಡೋಕ್ಕೆ ಶಕ್ತಿಯನ್ನು ಕೊಡ್ತೀವಿ ಅಂತ ನನ್ನ ತಾಲೂಕಿನ ಜನತೆ ಹೇಳ್ತಾ ಇದ್ದಾರೆ. ಇವರು ಏನು ಇವತ್ತು ಕೋಮುವಾದಿ ಪಾರ್ಟಿ ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ, JDS ಜಾತ್ಯತೀತ ಜನತಾದಳ ಅಂತ ಇದ್ರು. ಅದು ಇವಾಗ ಜಾತ್ಯತೀತ ಹೋಗ್ಬಿಟ್ಟಿದೆ, ಈಗ ಕೋಮುವಾದಿ ಜನತಾದಳ ಆಗಿದೆ. ಕೋಮುವಾದಿ ಪಕ್ಷದ ಜೊತೆಯಲ್ಲಿ ವಿಲೀನ ಮಾಡ್ಕೊಂಡಿದ್ದಾರೆ. ವಿಲೀನ ಅಲ್ಲ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಇಂಡಿಪೆಂಡೆಂಟ್ ಅಂತೂ ಕೂಡ ಒಬ್ಬರು ಬಂದಿದ್ರು. ಅವರು ಇಂಡಿಪೆಂಡೆಂಟ್ ಅಲ್ಲ, ಅವರು ಮೂಲತಃ BJPಗರು. ನಾನು ಊರು ಕೂಡ ಹೇಳ್ತಾ ಇದ್ದೀನಿ, ಮೂಲತಃ BJPಗರು. BJP ಸಿಂಬಲಲ್ಲಿ BJP ಮೆಂಬರ್ ಆಗಿದ್ದವರು ಬೆಂಗಳೂರಲ್ಲಿ. ಅಲ್ಲಿಂದ ಮಾಲೂರಲ್ಲಿ ಸಲೀಸಾಗದೆ MLA ಆಗಬೇಕು ಅಂತ ಇಲ್ಲಿಗೆ ಬಂದವರು. ಇಲ್ಲಿ ಬಂದಾಗ ಕೂಡ ನಾನು BJP ಅಭ್ಯರ್ಥಿ ಆಗ್ತೀನಿ, BJPಯಿಂದ MLA ಆಗಬೇಕು ಅಂತ ಊರು ಹೋದರು. ಮನೆ ಕೂಡ ಒಂದು ಮಾಲೂರಲ್ಲಿ ಮಾಡಿದ್ರು ಬೆಂಗಳೂರಿಂದ ಬಂದು. ಆ ಮನೆಗೂ ಕೂಡ ಮೋದಿ ನಿವಾಸ್ ಅಂತ ಹೆಸರಿಟ್ರು. ಲಾಸ್ಟ್ ಏನಾಯಿತು, ಟಿಕೆಟ್ ಸಿಕ್ಕಲಿಲ್ಲ ಅಂತ ಮೇಲೆ ಮೋದಿ ನಿವಾಸ ಆಯಿತು, ಕೆಳಗಡೆ ಅಂಬೇಡ್ಕರ್ ಇಟ್ಟರು. ಮನೆ ಒಳಗಡೆ ಒಂದು ಕಡೆ ಕೆಂಪೇಗೌಡರಿಟ್ಟರು, ಇನ್ನೊಂದು ಕಡೆ ಕನಕದಾಸ್ ಇಟ್ಟರು. ಮತ್ತು ಏಕೆ ಕಾಲೋನಿಗಳಿಗೆ ನಮ್ಮ ಕಾಲೋನಿಗಳಿಗೆ ಹೋದರು. ಅಲ್ಲಿ ಹೋಗಿ ನಾನು ಇಂಡಿಪೆಂಡೆಂಟು, BJP ಅಲ್ಲ ಅಂದರು. ದೇವಸ್ಥಾನಕ್ಕೆ ಹೋದರು, ನಾನು ಇಂಡಿಪೆಂಡೆಂಟ್ ಅಲ್ಲ, ಇದು BJP ಅಲ್ಲ ಇಂಡಿಪೆಂಡೆಂಟ್ ಅಂತಂದರು. ಮಸೀದಿಗೆ ಹೋದರು, ನಾನು BJP ಅಲ್ಲ ಇಂಡಿಪೆಂಡೆಂಟ್ ಅಂತ ಹೇಳಿದರು. ಇವೆಲ್ಲ ಯಾಮಾರಿಸ್ಬಿಟ್ರು. ಅದೇ ಜನ ಇವತ್ತು ತಿರುಗಿ ಬಿದ್ದಿದೆ. ಇವರು ನಿಜವಾದ ಬಣ್ಣ ಏನು, ಕೋಮುವಾದಿ ಪಕ್ಷಕ್ಕೆ ಇವರು ಡಿಕ್ಲೇರ್ ಮಾಡಿದ್ದಾರೆ, ಅವರ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಆ ಜನ ಏನು ಅವರು ಇಂಡಿಪೆಂಡೆಂಟ್ ಅಂತ ನಂಬಿ ಓಟ್ ಹಾಕಿದ್ರು, ಅದೇ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರ ಬಣ್ಣ ಏನು ಅಂತ ಗೊತ್ತಾಗಿದೆ. ಇವತ್ತು ಮಾಲೂರು ತಾಲೂಕಲ್ಲಿ ಆ ವಾತಾವರಣ ಇಲ್ಲ. ಕಡಿಮೆ ಓಟಲ್ಲಿ MLA ಆಗಿದ್ರು ಕೂಡ ನನ್ನ ತಾಲೂಕಿನ ಜನತೆ ತಾಲೂಕಿನ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು ಓಟ್ ಹಾಕ್ತಾರೆ, ಲೀಡ್ ಬರ್ತದೆ.